ಬೆಳಗಿನ ಬೆಳಕು. ಹಬ್ಬ 7. ಗುಡಾರಗಳ ಹಬ್ಬ. ಸುಕ್ಕೋತ್ ಭಾಗ 6. ಲೇವಿಕಾಂಡ ಅಧ್ಯಾಯ 23, 34-42. ಈ ಬೆಳಗ್ಗೆ ನಾವು ಗುಡಾರಗಳ ಹಬ್ಬದ ಕುರಿತು ಒಂದು ಹೆಜ್ಜೆ ಆಳವಾಗಿ ಹೋಗಿ ಇದು ಹೇಗೆ ಭವಿಷ್ಯದ ಕಡೆಗೆ ಸೂಚಿಸುತ್ತದೆ ಎಂಬುದನ್ನು ನೋಡೋಣ. ಮೊದಲು ಈ ಭೂಮಿಯ ಮೇಲೆ ಕ್ರಿಸ್ತನ ಶಾಂತಿಯುತ ಸಾಮ್ರಾಜ್ಯದ ಕಡೆಗೆ ಮತ್ತು ಅದಕ್ಕೂ ಮೀರಿದ ಹೊಸ ಆಕಾಶ ಮತ್ತು ಹೊಸ ಭೂಮಿಯಲ್ಲಿನ ದೇವರ ಮಹಾ 8ನೇ ದಿನದ ಕಡೆಗೆ. ಈ ಹಬ್ಬವು ಇಸ್ರಾಯೇಲಿನ ಇಂದಿನ ಅಲೆದಾಟಗಳ ನೆನಪು ಮಾತ್ರವಲ್ಲ, ಇದು ಎಲ್ಲಾ ಜನಾಂಗಗಳ ಭವಿಷ್ಯದ ಸಂತೋಷದ ಪ್ರವಾದನೆ ಸಹ ಆಗಿದೆ. ಪ್ರವಾದನೆ ಎಲ್ಲಾ ಜನಾಂಗಗಳಿಗೆ ತೆರೆದಿರುವ ಹಬ್ಬ. ವ್ಯವಸ್ಥೆಯಲ್ಲಿ ಗುಡಾರಗಳ ಹಬ್ಬವು ಇಸ್ರಾಯೇಲಿಗೆ ಮಾತ್ರ ಮೀಸಲಾದ ಹಬ್ಬವಾಗಿತ್ತು. 7 ದಿನಗಳವರೆಗೆ ಅವರು ರೆಂಬೆಗಳಿಂದ ಮಾಡಿದ ಸಣ್ಣ ಗುಡಾರಗಳಲ್ಲಿ ವಾಸಿಸುತ್ತಿದ್ದರು. ಯೆಹೋವನು ಅವರನ್ನು ಐಗುಪ್ತದಿಂದ ಹೊರಗೆ ಕರೆತಂದಾಗ ಅವರ ಪಿತೃಗಳು ಹೇಗೆ ಗುಡಾರಗಳಲ್ಲಿ ವಾಸಿಸುವಂತೆ ಮಾಡಿದನು ಎಂಬುದನ್ನು ನೆನಪಿಸಿಕೊಳ್ಳುತ್ತಿದ್ದರು. ಆದರೆ ನಾವು ಪ್ರವಾದಿಗಳ ಕಡೆಗೆ ತಿರುಗಿದಾಗ ನಾವು ಆಶ್ಚರ್ಯಕರವಾದುದನ್ನು ನೋಡುತ್ತೇವೆ. ಇದೇ ಹಬ್ಬವು ಮತ್ತೆ ಕಾಣಿಸಿಕೊಳ್ಳುತ್ತದೆ. ಈಗ ಎಲ್ಲಾ ಜನಾಂಗಗಳಿಗೆ ತೆರೆದುಕೊಂಡಿದೆ. ಜಕರ್ಯ 14. ದೇವರು ಜನಾಂಗಗಳನ್ನು ನಡುಗಿಸಿ ತನ್ನ ಜನರನ್ನು ವಿರೋಧಿಸಿದವರನ್ನು ನ್ಯಾಯ ತೀರಿಸಿದ ನಂತರ ಅರ್ಮಗೆದೋನ್ ನಂತರದ ಸಮಯವನ್ನು ವಿವರಿಸುತ್ತದೆ. ಆಗ ನಾವು ಓದುತ್ತೇವೆ, ಯೆಹೋವನು ಸಮಸ್ತ ಭೂಮಿಗೆ ರಾಜನಾಗುವನು. ಆ ದಿನದಲ್ಲಿ ಯೆಹೋವನು ಒಬ್ಬನೇ ಇರುವನು ಮತ್ತು ಆತನ ಹೆಸರು ಒಂದೇ ಆಗಿರುವುದು. ಜಕರ್ಯ 14:9. ಅದರ ನಂತರ ಜಕರ್ಯನು ಹೇಳುತ್ತಾನೆ, ಯೆರೂಸಲೇಮಿಗೆ ವಿರೋಧವಾಗಿ ಬಂದ ಎಲ್ಲಾ ಜನಾಂಗಗಳಲ್ಲಿ ಉಳಿದಿರುವವರೆಲ್ಲರೂ ಅರಸನಾದ ಸೇನಾಧಿಪತಿಯಾದ ಯೆಹೋವನನ್ನು ಆರಾಧಿಸುವುದಕ್ಕೋಸ್ಕರ ಗುಡಾರಗಳ ಹಬ್ಬವನ್ನು ಆಚರಿಸೋಸ್ಕರ ವರ್ಷದಿಂದ ವರ್ಷಕ್ಕೆ ಹೋಗುವರು. ಜಕರ್ಯ 14:16. ಇದು ಅರಣ್ಯದ ದಿನಗಳ ದೃಶ್ಯಕ್ಕಿಂತ ಬಹಳ ಭಿನ್ನವಾಗಿದೆ. ಗುಡಾರಗಳ ಹಬ್ಬವು ಇನ್ನು ಮುಂದೆ ಒಂದು ಸಣ್ಣ ದೇಶದಲ್ಲಿನ ಚಿಕ್ಕ ಯಹೂದಿ ಹಬ್ಬವಾಗಿಲ್ಲ. ಒಮ್ಮೆ ದ್ವೇಷಿಸಿ ಹೋರಾಡಿದ ಅನೇಕ ಜನಾಂಗಗಳ ಜನರು ಈಗ ಅರಸನನ್ನು ಆರಾಧಿಸಲು ಮತ್ತು ಈ ಹಬ್ಬವನ್ನು ಆಚರಿಸಲು ಪ್ರಯಾಣಿಸುತ್ತಾರೆ. ಗುಡಾರಗಳ ಕೆಳಗಿನ ಸಂತೋಷವು ಪ್ರಪಂಚದಾದ್ಯಂತ ಸಂತೋಷವಾಗಿ ಪರಿಣಮಿಸುತ್ತದೆ. ಶಾಂತಿಯುತ ಸಾಮ್ರಾಜ್ಯ. ಜಕರ್ಯನು ಇದು ಇನ್ನೂ ಪರೀಕ್ಷೆ ಮತ್ತು ವಿಧೇಯತೆಯ ಸಮಯ ಎಂದು ತೋರಿಸುತ್ತಾನೆ. ಒಂದು ಜನಾಂಗವು ಬರಲು ನಿರಾಕರಿಸಿದರೆ ಆ ಭೂಮಿಯ ಮೇಲೆ ಮಳೆಯಾಗುವುದಿಲ್ಲ. ಭೂಲೋಕದ ಕುಲಗಳೊಳಗೆ ಯಾರು ಅರಸನಾದ ಸೇನಾಧಿಪತಿಯಾದ ಯೆಹೋವನನ್ನು ಆರಾಧಿಸುವುದಕ್ಕೋಸ್ಕರ ಯೆರೂಸಲೇಮಿಗೆ ಹೋಗದೇ ಇರುವರೋ ಅವರಿಗೆ ಮಳೆಯಾಗುವುದಿಲ್ಲ. ಜಕರ್ಯ 14:17. ಮಳೆಯು ಆಶೀರ್ವಾದ, ಶಾಂತಿ ಮತ್ತು ಫಲವತ್ತತೆಯ ಚಿತ್ರವಾಗಿದೆ. ಶಾಂತಿಯುತ ಸಾಮ್ರಾಜ್ಯದಲ್ಲಿ ನಿಜವಾದ ಆಶೀರ್ವಾದವು ರಾಜನಿಗೆ ವಿಧೇಯತೆಯೊಂದಿಗೆ ಸಂಬಂಧ ಹೊಂದಿದೆ ಎಂದು ಜನಾಂಗಗಳು ನಿಧಾನವಾಗಿ ಕಲಿಯುತ್ತದೆ. ವಿಧೇಯತೆಯಿಂದ ಆರಾಧಿಸಲು ಮಳೆ ಅಂದರೆ ಆಶೀರ್ವಾದ ಬರುತ್ತದೆ. ಹೆಮ್ಮೆ ಮತ್ತು ಹಠಮಾರಿಗಳಾಗಿ ಉಳಿಯುವವರು ಒಣಗುವಿಕೆ ಮತ್ತು ತಿದ್ದುಪಡಿಯನ್ನು ಎದುರಿಸುತ್ತಾರೆ. ಆದ್ದರಿಂದ ಇದು ಇನ್ನು ಅಂತಿಮ ಪರಿಪೂರ್ಣ ಸ್ಥಿತಿಯಲ್ಲ ಎಂದು ನಾವು ನೋಡುತ್ತೇವೆ. ಇದು ಸಾಮ್ರಾಜ್ಯದ ಯುಗ, ಸಮಾಧಾನದ ಸಾಮ್ರಾಜ್ಯ. ಅಲ್ಲಿ ಕ್ರಿಸ್ತನು ಎಲ್ಲಾ ಜನಾಂಗಗಳ
ನೇಮಕಗೊಂಡ ಆಡಳಿತಗಾರನಾಗಿ ಜನಾಂಗಗಳಿಗೆ ಬೋಧಿಸುತ್ತಾನೆ, ಆಳುತ್ತಾನೆ ಮತ್ತು ಗುಣಪಡಿಸುತ್ತಾನೆ. ಅನೇಕ ಇತರ ಪ್ರವಾದಿಗಳು ಇದೇ ಸಮಯದ ಬಗ್ಗೆ ವಿಭಿನ್ನ ದೃಷ್ಟಿಕೋನಗಳನ್ನು ವಿವರಿಸಿದ್ದಾರೆ. ಯೆಶಾಯ ಮತ್ತು ಮೀಕಾ ಇದನ್ನು ಯೆಹೋವನ ಪರ್ವತವು ಉನ್ನತಕ್ಕೆ ಏರಿಸಲ್ಪಟ್ಟಾಗ ಮತ್ತು ಜನಾಂಗಗಳು ನದಿಗಳಂತೆ ಅದರ ಕಡೆಗೆ ಹರಿಯಲು ಪ್ರಾರಂಭಿಸುವ ದಿನವೆಂದು ವಿವರಿಸುತ್ತಾರೆ. ಕಡೆ ದಿವಸಗಳಲ್ಲಿ ಆಗುವುದೇನೆಂದರೆ, ಯೆಹೋವನು ಆಲಯವಿರುವ ಪರ್ವತವು ಪರ್ವತಗಳ ಶಿಖರದಲ್ಲಿ ಸ್ಥಾಪಿತವಾಗಿ ಗಿರಿಗಳಿಗಿಂತ ಹೆಚ್ಚಾಗಿ ಎತ್ತಲ್ಪಡುವುದು ಮತ್ತು ಎಲ್ಲಾ ಜನಾಂಗಗಳು ಅದರ ಕಡೆಗೆ ಹರಿದು ಬರುವವು. ಬಹು ಜನರು ಬಂದು, ಬನ್ನಿರಿ, ನಾವು ಯೆಹೋವನ ಪರ್ವತಕ್ಕೆ ಹೋಗೋಣ, ಆತನು ತನ್ನ ಮಾರ್ಗಗಳನ್ನು ನಮಗೆ ಬೋಧಿಸುವನು ಮತ್ತು ನಾವು ಆತನ ದಾರಿಗಳಲ್ಲಿ ನಡೆಯುವೆವು. ಆತನು ಜನಾಂಗಗಳ ಮಧ್ಯದಲ್ಲಿ ತೀರ್ಪು ಮಾಡುವನು. ಅವರು ತಮ್ಮ ಕತ್ತಿಗಳನ್ನು ನೇಗಿಲಿನ ಗುಳಗಳಾಗಿ ಬಡಿಯುವರು ಮತ್ತು ತಮ್ಮ ಈಟಿಗಳನ್ನು ಕುಡುಗೋಲುಗಳಾಗಿ ಬಡಿಯುವರು. ಜನಾಂಗವು ಜನಾಂಗದ ಮೇಲೆ ಕತ್ತಿ ಎತ್ತುವುದಿಲ್ಲ ಮತ್ತು ಅವರು ಇನ್ನು ಮೇಲೆ ಯುದ್ಧವನ್ನು ಕಲಿಯುವುದಿಲ್ಲ. ಯೆಶಾಯ 2:2-4, 4:1-3. ಇಲ್ಲಿ ಜಕಾಯನು ತೋರಿಸುವ ಅದೇ ಸಮಾಧಾನದ ಸಾಮ್ರಾಜ್ಯವನ್ನು ನಾವು ನೋಡುತ್ತೇವೆ. ಇನ್ನು ಯುದ್ಧಗಳಿಲ್ಲ, ಇನ್ನು ಶಸ್ತ್ರಾಸ್ತ್ರ ಕಾರ್ಖಾನೆಗಳಿಲ್ಲ. ಕ್ರಿಸ್ತನಿಂದ ಜನಾಂಗಗಳಿಗೆ ಬೋಧನೆ ಮಾಡಲಾಗುತ್ತಿದೆ. ಅವರು ನಿಧಾನವಾಗಿ ದೇವರ ನಿಯಮದಲ್ಲಿ ನಡೆಯಲು ಮತ್ತು ಆತನ ಶಾಂತಿಯನ್ನು ಆನಂದಿಸಲು ಕಲಿಯುತ್ತಿದ್ದಾರೆ. ಇದೇ ಯುಗದಲ್ಲಿ ಜನಾಂಗಗಳು ಗುಡಾರಗಳ ಹಬ್ಬವನ್ನು ಆಚರಿಸಲು ಬರುತ್ತಾರೆ ಎಂದು ಜಕರ್ಯ ಸೇರಿಸುತ್ತಾನೆ. ಇದರ ಅರ್ಥ, ಅವರು ಒಂದೇ ಅರ್ಥದಲ್ಲಿ ಇಸ್ರಾಯೇಲ್ ಒಮ್ಮೆ ತಮ್ಮ ಎಲೆಗಳ ಆಶ್ರಯದಲ್ಲಿ ಮಾಡಿದ ಅದೇ ಆತ್ಮಿಕ ಪಾಠಗಳನ್ನು ಕಲಿಯುತ್ತಾರೆ. ನಾವು ಶಾಶ್ವತ ಮಾಲೀಕರಲ್ಲ, ನಾವು ಪರದೇಶಿಗಳು. ನಮ್ಮ ನಿಜವಾದ ಸುರಕ್ಷತೆಯು ಗೋಡೆಗಳು ಮತ್ತು ಗೋಪುರಗಳಿಲ್ಲ, ಯೆಹೋವನಲ್ಲಿದೆ. ಪ್ರತಿ ಬೆಳೆ ಮತ್ತು ಪ್ರತಿ ಆಶೀರ್ವಾದವು ಆತನ ಕೈಯಿಂದ ಬಂದ ಕೊಡುಗೆ. ನಿಜವಾದ ಸಂತೋಷವು ನಮ್ಮ ಸ್ವಂತ ಸಾಧನೆಗಳಲ್ಲಿ ಅಲ್ಲ, ಆತನ ಸನ್ನಿಧಿಯಲ್ಲಿ ಕಂಡುಬರುತ್ತದೆ. ಹೋಶೇಯ ಮತ್ತೊಂದು ಸೌಮ್ಯ ಚಿತ್ರವನ್ನು ತೋರಿಸುತ್ತಾನೆ. ದೇವರು ಹೇಳುತ್ತಾರೆ, ಐಗುಪ್ತ ದೇಶದಿಂದ ನಿನ್ನ ದೇವರಾದ ಕರ್ತನೂ ನಾನೇ. ಹಬ್ಬದ ದಿನಗಳಲ್ಲಿ ಆದ ಹಾಗೆ ಇನ್ನು ಗುಡಾರಗಳಲ್ಲಿ ವಾಸಿಸುವಂತೆ ಮಾಡುವೆನು. ಹೋಶೇಯ 12:9. ಇದು ಗುಡಾರಗಳ ಹಬ್ಬದಂತೆಯೇ ಧ್ವನಿಸುತ್ತದೆ. ದೇವರು ತಮ್ಮ ಜನರನ್ನು ಮತ್ತೆ ಒಂದು ಗುಡಾರ ಅನುಭವದ ಮೂಲಕ ನಡೆಸುತ್ತಾನೆ ಎಂದು ಇದು ಸೂಚಿಸುತ್ತದೆ. ಅವರನ್ನು ನಾಶ ಮಾಡಲು ಅಲ್ಲ, ಆದರೆ ಅವರನ್ನು ಸರಳವಾದ ನಂಬಿಕೆಗೆ ಮರಳಿ ತರಲು ಆತನು ಸುಳ್ಳು ಭರವಸೆಗಳನ್ನು ಅಲುಗಾಡಿಸಿ ಆತನು ಮಾತ್ರ ಅವರ ನಿಜವಾದ ಆಶ್ರಯ ಎಂದು ಅವರಿಗೆ ಮತ್ತೆ ಕಲಿಸುತ್ತಾನೆ. ಎಸ್ಕೇಲ್ ಭವಿಷ್ಯದ ದೇವಾಲಯದ ತನ್ನ ದರ್ಶನದಲ್ಲಿ 7ನೇ ತಿಂಗಳ 15ನೇ ದಿನದಂದು 7 ದಿನಗಳವರೆಗೆ ಅರ್ಪಣೆಗಳ ಬಗ್ಗೆ ಮಾತನಾಡುತ್ತಾನೆ. ಎಜೆಕಿಯೇಲ್ 45:25. ಅವನು ಅದನ್ನು ನೇರವಾಗಿ ಹೆಸರಿಸದಿದ್ದರೂ ಇದು ಗುಡಾರಗಳ ಹಬ್ಬದ ಅದೇ ಮಾದರಿಯನ್ನು ಅನುಸರಿಸುತ್ತದೆ. ಈ ಎಲ್ಲಾ ಭಾಗಗಳಿಂದ ಆಶ್ರಯಗಳ ಹಬ್ಬವು ಭೂಮಿಯ ಮೇಲೆ ಕ್ರಿಸ್ತನ ಆಳ್ವಿಕೆಯ ಅಡಿಯಲ್ಲಿ ಪುನಃಸ್ಥಾಪನೆ, ಬೋಧನೆ ಮತ್ತು ಆರಾಧನೆಯ ಭವಿಷ್ಯದ ಸಮಯವನ್ನು ಸೂಚಿಸುತ್ತದೆ ಎಂದು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಹೊಸ ಒಡಂಬಡಿಕೆಯೂ ಸಹ ಈ ಭವಿಷ್ಯದ ಸಂತೋಷದ ಒಂದು ನೋಟವನ್ನು ನಮಗೆ ನೀಡುತ್ತದೆ. ಪ್ರಕಟಣೆ 7ರಲ್ಲಿ ಯೋಹಾನನು ಒಂದು ದೊಡ್ಡ ದೃಶ್ಯವನ್ನು ನೋಡುತ್ತಾನೆ. ಇದಾದ ಮೇಲೆ ನಾನು ನೋಡಲು
ಈಗೋ ಎಲ್ಲಾ ಜನಾಂಗಗಳವರು, ಕುಲಗಳವರು, ಪ್ರಜೆಗಳವರು, ಭಾಷೆಗಳವರು ಆದ ಯಾರೂ ಲೆಕ್ಕಿಸಲಾಗದ ಮಹಾಸಮೂಹವು ಬಿಳಿ ನಿಲುವಂಗಿಗಳನ್ನು ಹಾಕಿಕೊಂಡು ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡು ಸಿಂಹಾಸನದ ಮುಂದೆಯೂ ಕುರಿಮರಿಯಾದಾತನ ಮುಂದೆಯೂ ನಿಂತಿದ್ದರು. ಮತ್ತು ಮಹಾಶಬ್ದದಿಂದ ಸಿಂಹಾಸನದ ಮೇಲೆ ಕೂತುಕೊಂಡಿರುವ ನಮ್ಮ ದೇವರವರೆಗೂ ಕುರಿಮರಿಯಾದಾತನಿಗೂ ರಕ್ಷಣೆಯೂ ಆಗುವುದೆಂದು ಕೂಗುತ್ತಾ ಇದ್ದರು. ಪ್ರಕಟಣೆ 7:9-10. ಬಿಳಿ ನಿಲುವಂಗಿಗಳು, ಕೈಗಳಲ್ಲಿ ಖರ್ಜೂರದ ಗರಿಗಳು, ಪ್ರತಿ ಜನಾಂಗದ ಸಂತೋಷದ ಜನಸಮೂಹ. ಇದು ಗುಡಾರಗಳ ಸಂತೋಷಕ್ಕೆ ಬಹಳ ಹತ್ತಿರದಲ್ಲಿದೆ. ಆಶ್ರಯಗಳ ಹಬ್ಬದಲ್ಲಿ ದೇವರು ಇಸ್ರಾಯೇಲರಿಗೆ ಖರ್ಜೂರದ ಮರದ ರೆಂಬೆಗಳನ್ನು ತೆಗೆದುಕೊಂಡು ಆತನ ಮುಂದೆ ಸಂತೋಷ ಪಡಲು ಹೇಳಿದರು. ಲೇವಿಕಾಂಡ 23:40. ಇಲ್ಲಿ ಪ್ರಕಟಣೆಯಲ್ಲಿ ನಾವು ಪ್ರಪಂಚಾದ್ಯಂತ ಮಹಾಸಮೂಹವು ಸಿಂಹಾಸನದ ಮುಂದೆ ಮತ್ತು ಕುರಿಮರಿಯಾದಾತನ ಮುಂದೆ ಅದೇ ರೀತಿಯ ಮಾದರಿಯನ್ನು ಮಾಡುತ್ತಿರುವುದನ್ನು ನೋಡುತ್ತೇವೆ. ಈ ದೃಶ್ಯದ ನಿಖರವಾದ ಕ್ಷಣವನ್ನು ನಾವು ವೇಳಾಪಟ್ಟಿಯಲ್ಲಿ ನಿಗದಿಪಡಿಸಲು ಸಾಧ್ಯವಾಗದಿರಬಹುದು, ಆದರೆ ಚಿತ್ರಣವು ಸ್ಪಷ್ಟವಾಗಿದೆ. ಒಂದು ಕಾಲದಲ್ಲಿ ಒಂದು ದೇಶದ ಸಣ್ಣ ಜನರಿಗೆ ಸೀಮಿತವಾಗಿದ್ದ ಸಂತೋಷ ಮತ್ತು ಆರಾಧನೆಯು ಒಂದು ದಿನ ಪ್ರತಿ ಜನಾಂಗಕ್ಕೂ ಹರಡುತ್ತದೆ. ಗುಡಾರಗಳ ಹಬ್ಬವು ಒಂದು ಬೀಜವಾಗಿತ್ತು. ಅಸ್ವೇನೆ ಇನ್ನು ಬರುತ್ತಿದೆ. ಸಮಾಧಾನದ ಸಾಮ್ರಾಜ್ಯದ ಸಮಯದಲ್ಲಿ ಈ ಸಂತೋಷವು ಭೂಮಿಯನ್ನು ತುಂಬಲು ಪ್ರಾರಂಭಿಸುತ್ತದೆ. ಜನರು ಇನ್ನು ಕಲಿಯುತ್ತಿರುತ್ತಾರೆ, ಇನ್ನು ಶಿಸ್ತು ಇರುತ್ತದೆ. ಪ್ರಕಟಣೆ 20 ತೋರಿಸುವಂತೆ 1000 ವರ್ಷಗಳ ಕೊನೆಯಲ್ಲಿ ಸೈತಾನನು ಇನ್ನೂ ಸ್ವಲ್ಪ ಸಮಯದವರೆಗೆ ಬಿಡುಗಡೆ ಆಗುತ್ತಾನೆ. ಆದ್ದರಿಂದ ಮಾನವ ಕುಲದ ದುಃಖವು ಪ್ರತಿ ಶತ್ರುವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಇರಿಸಿ ಮತ್ತು ಮರಣವನ್ನು ನಾಶ ಮಾಡುವವರೆಗೆ ಸಂಪೂರ್ಣವಾಗಿ ಕೊನೆಗೊಳ್ಳುವುದಿಲ್ಲ. ಆದರೆ ಈಗಾಗಲೇ ಆ ಸಾಮ್ರಾಜ್ಯದ ಯುಗದಲ್ಲಿ ಗುಡಾರಗಳ ಮಾದರಿಯು ಹೆಚ್ಚು ಹೆಚ್ಚು ವಿಶಾಲವಾಗಿ ತೆರೆಯುತ್ತದೆ. ಹೆಚ್ಚು ಜನಾಂಗಗಳು, ಹೆಚ್ಚು ಹೃದಯಗಳು, ಹೆಚ್ಚು ಮನೆಗಳು ದೇವರ ಆರೈಕೆಯ ಕೊಂಬೆಗಳ ಅಡಿಯಲ್ಲಿ ಬರುತ್ತಿವೆ ಮತ್ತು ಆತನ ಸನ್ನಿಧಿಯಲ್ಲಿ ಸಂತೋಷ ಪಡಲು ಕಲಿಯುತ್ತಿವೆ. ಸಾಮ್ರಾಜ್ಯದ ಕೆಲಸ ಮುಗಿದ ನಂತರ ಕೊನೆಯ ಪರೀಕ್ಷೆ ಮತ್ತು ಮಹಾ ಬಿಳಿ ಸಿಂಹಾಸನದ ಅಂತಿಮ ನ್ಯಾಯ ತೀರ್ಪಿನ ನಂತರ ಪ್ರಕಟಣೆ 20:11-15 ಸಂಪೂರ್ಣವಾಗಿ ಹೊಸತಾದದ್ದು ಪ್ರಾರಂಭವಾಗುತ್ತದೆ. ಯೆಹೋವನು ಹೀಗೆ ಬರೆದಿದ್ದಾನೆ, ತರುವಾಯ ಹೊಸ ಆಕಾಶವನ್ನು ಹೊಸ ಭೂಮಿಯನ್ನು ಕಂಡೆನು. ಹಿಂದಿನ ಆಕಾಶವು ಹಿಂದಿನ ಭೂಮಿಯೂ ಇಲ್ಲದೆ ಹೋದವು. ಶೃಂಗರಿಸಿದ ವಧುವಿನಂತೆ ಆಗ ನಾನು ಯೆಹೋವನನ್ನು ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ತನ್ನ ಗಂಡನಿಗೋಸ್ಕರ ಅಲಂಕರಿಸಲ್ಪಟ್ಟ ವಧುವಿನಂತೆ ಸಿದ್ಧವಾಗಿರುವುದನ್ನು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಆಗ ಇಗೋ, ದೇವರ ಗುಡಾರವು ಮನುಷ್ಯರ ಸಂಗಡ ಇದೆ. ಆತನು ಅವರ ಸಂಗಡ ವಾಸಿಸುವನು. ಅವರು ಆತನ ಪ್ರಜೆಗಳಾಗಿರುವರು. ದೇವರೇ ಅವರ ಸಂಗಡ ಇದ್ದು ಅವರ ದೇವರಾಗಿರುವನು. ಆತನು ಅವರ ಕಣ್ಣೀರಿನೆಲ್ಲ ಒರೆಸಿಬಿಡುವನು. ಇನ್ನು ಮರಣವಾಗಲಿ, ದುಃಖವಾಗಲಿ, ಗೋಳಾಟವಾಗಲಿ, ನೋವಾಗಲಿ ಇರುವುದಿಲ್ಲ, ಯಾಕೆಂದರೆ ಮೊದಲಿದ್ದುವುಗಳು ಇಲ್ಲದೆ ಹೋದವು. ಪ್ರಕಟಣೆ 21:1-4. ಇಲ್ಲಿ ಗುಡಾರಗಳ ಹಬ್ಬವು ತನ್ನ ಅತ್ಯುನ್ನತ ಮತ್ತು ಅಂತಿಮ ಅರ್ಥಕ್ಕೆ ಏರುತ್ತದೆ. ನ್ಯಾಯ ಪ್ರಮಾಣದಲ್ಲಿ ಇಸ್ರಾಯೇಲ್ ತಾತ್ಕಾಲಿಕ ಗುಡಾರಗಳಲ್ಲಿ 7 ದಿನಗಳವರೆಗೆ ವಾಸಿಸುತ್ತಿದ್ದರು. ನಂತರ ವಿಶೇಷ ಸಭೆ ಮತ್ತು ವಿಶ್ರಾಂತಿಯ 8ನೇ ದಿನಕ್ಕೆ ಬಂದರು. ಹಾಗೆಯೇ ಕ್ರಿಸ್ತನ ಸಾಮ್ರಾಜ್ಯದಲ್ಲಿ ಜನಾಂಗಗಳು ಕ್ರಿಸ್ತನ ಅಡಿಯಲ್ಲಿ ಕಲಿಯುತ್ತಿರುತ್ತಾರೆ, ಸಂತೋಷ ಪಡುತ್ತಾ ಮತ್ತು ತಿದ್ದುಪಡಿಗೆ ಒಳಗಾಗುತ್ತಾ ಇನ್ನು ಗುಡಾರಗಳ ಅಡಿಯಲ್ಲಿರುವ ಜನರಂತೆ
ಇನ್ನು ಭರವಸೆಯಿಂದ ತುಂಬಿದರೂ ತಾತ್ಕಾಲಿಕ ಸ್ಥಿತಿಯಲ್ಲಿರುತ್ತಾರೆ. ಆದರೆ ಪ್ರಕಟಣೆ 21ರಲ್ಲಿ ಗುಡಾರ ಜೀವನವು ಶಾಶ್ವತವಾಗಿ ಕೊನೆಗೊಳ್ಳುತ್ತದೆ. ದೇವರ ಗುಡಾರವು ಈಗ ಶಾಶ್ವತ ರೀತಿಯಲ್ಲಿ ಮನುಷ್ಯರೊಂದಿಗೆ ಇರುತ್ತದೆ. ದೇವರು ಕೇವಲ ಅವರ ಅರಸನಲ್ಲ, ಆತನು ಅವರ ನಿತ್ಯ ಅರಸನಾಗಿ ನೆಲೆಯಾಗಿದ್ದಾನೆ. ಈ ಹೊಸ ಆಕಾಶ ಮತ್ತು ಹೊಸ ಭೂಮಿಯು ಪಾಪ ಮತ್ತು ಮರಣದ ಅಡಿಯಲ್ಲಿ ಮಾನವ ಇತಿಹಾಸದ 7 ದಿನಗಳ 7,000 ವರ್ಷಗಳು ನಂತರ ದೇವರ ಮಹಾ 8ನೇ ದಿನ ಆಗಿದೆ. ಇನ್ನೂ ದುರ್ಬಲತೆಯ ಡೇರೆಗಳಿಲ್ಲ, ಇನ್ನು ದುರ್ಬಲ ಆಶ್ರಯಗಳಿಲ್ಲ, ಇನ್ನು ನಷ್ಟದ ಭಯವಿಲ್ಲ. ಕ್ರಿಸ್ತನ ಮೂಲಕ ಹತ್ತಿರಕ್ಕೆ ಸೆಳೆಯಲ್ಪಟ್ಟವರೆಲ್ಲರೂ ಈಗ ಮರಣ, ದುಃಖ ಮತ್ತು ನೋವು ಇಲ್ಲದ ಸೃಷ್ಟಿಯಲ್ಲಿ ಇರುತ್ತಾರೆ. ದೇವರ ಜನರಿಗೆ ಉಳಿದಿರುವ ವಿಶ್ರಾಂತಿಯನ್ನು ಇಬ್ರಿಯ 4:9-11 ಅಂತಿಮವಾಗಿ ತಲುಪಲಾಗುತ್ತದೆ. ಕೆಲಸ ಮುಗಿದಿದೆ, ಗುಡಾರದ ಪ್ರಯಾಣ ಮುಗಿದಿದೆ. ಗುಡಾರಗಳ ಹಬ್ಬವು ನಮ್ಮ ಈಗಿನ ಲೋಕ ಮತ್ತು ನಮ್ಮ ಈಗಿನ ದೇಹಗಳು ಕೇವಲ ಡೇರೆಗಳು ಅಷ್ಟೇ ಎಂದು ನಮಗೆ ಮೃದುವಾಗಿ ನೆನಪಿಸುತ್ತದೆ. ಪೌಲನು ಹೇಳುತ್ತಾನೆ, ಯಾಕೆಂದರೆ ಈ ಗುಡಾರವಾಗಿರುವ ನಮ್ಮ ಭೂಮಿ ಎಂಬ ಮನೆಯು ನಾಶವಾದರೆ ಕೈಯಿಂದ ಕಟ್ಟಲ್ಪಡದೆ ಇರುವ ನಿತ್ಯವಾದ ದೇವರುಂಟು ಮಾಡಿದ ಒಂದು ನಿವಾಸವು ಪರಲೋಕದಲ್ಲಿ ನಮಗೆ ಉಂಟೆಂದು ಬಲ್ಲೆವು. 2 ಕೊರಿಂಥ 5:1. ನಾವು ಈಗಲೂ ಗುಡಾರದ ದಿನಗಳಲ್ಲಿ ವಾಸಿಸುತ್ತಿದ್ದೇವೆ. ನಾವು ಇನ್ನು ಪ್ರವಾಸಿಗಳು, ಇನ್ನು ಕಾಯುತ್ತಿದ್ದೇವೆ, ಇನ್ನು ನಮ್ಮ ತಂದೆಯನ್ನು ಅರಿಯಲು ಕಲಿಯುತ್ತಿದ್ದೇವೆ. ಆದರೆ ನಮ್ಮ ಮುಂದೆ ಶಾಂತಿಯುತ ಸಾಮ್ರಾಜ್ಯವಿದೆ. ಅಲ್ಲಿ ಜನಾಂಗಗಳಿಗೆ ಕ್ರಿಸ್ತನಿಂದ ಬೋಧಿಸಲಾಗುತ್ತದೆ ಮತ್ತು ಅದಕ್ಕೂ ಮೀರಿದ ದೇವರ ಮಹಾ 8ನೇ ದಿನ, ಹೊಸ ಆಕಾಶ ಮತ್ತು ಹೊಸ ಭೂಮಿ ಇದೆ. ಅಲ್ಲಿ ನಾವು ಆತನೊಂದಿಗೆ ಶಾಶ್ವತವಾಗಿ ವಾಸಿಸುತ್ತೇವೆ. ಈ ಹಬ್ಬವು ಮಣ್ಣಿನ ದೇಶದಲ್ಲಿ ರೆಂಬೆಗಳಿಂದ ಮಾಡಿದ ಸಣ್ಣ ಗುಡಾರಗಳೊಂದಿಗೆ ಪ್ರಾರಂಭವಾದರೂ ವಾಸ್ತವವಾಗಿ ನಾವು ಊಹಿಸಬಹುದಾದ ಅತಿ ದೊಡ್ಡ ನಿರೀಕ್ಷೆಗೆ ಒಂದು ದಾರಿಯಾಗಿದೆ. ಎಲ್ಲಾ ಜನಾಂಗಗಳು ಒಳಗೆ ಬರುವುದು, ಪ್ರತಿ ಕಣ್ಣೀರನ್ನು ಒರೆಸುವುದು ಮತ್ತು ದೇವರು ಸ್ವತಃ ತನ್ನ ಜನರೊಂದಿಗೆ ಶಾಶ್ವತವಾಗಿ ವಾಸಿಸುವುದು. ನಮ್ಮ ತಂದೆ ಅನುಮತಿಸಿದರೆ ನಮ್ಮ ಮುಂದಿನ ಬೆಳಕಿನಲ್ಲಿ ಈ ಹಬ್ಬದ ಆಧ್ಯಾತ್ಮಿಕ ಅರ್ಥವನ್ನು ಇನ್ನಷ್ಟು ಅನ್ವೇಷಿಸುವುದನ್ನು ಮುಂದುವರಿಸುತ್ತೇವೆ. ಕ್ರಿಸ್ತನ ಹೆಸರಿನಲ್ಲಿ ಆಮೇನ್.